re no dim dum da na da dim da na da dim dum da na da dim da na dim dum da na dim dum da na da dim da na o da ni da na di da na na o da ni da na di da na na da di na da dim dum da na da dim da na dim dum da na da dim da na dim dum da na. ಹಾಯ್, ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 2ನೇ ದಿನ. ಬನ್ನಿ ಪತ್ರೆಗಳನ್ನು ತಗೊಂಡು ನಾನು ಮನೆ ಕಡೆ ಹೊರಟೆ. ಆ್ಯಂಡ್ ಪೂಜೆ ಎಲ್ಲ ಒಂದು 4:30ಗೆ ಮುಗ್ದಿತ್ತು. ಸೊ ಈಗ ನಾವು ಹೋಗ್ತಾ ಇರೋದು ನಮ್ಮ ಹೊಸ ಆಫೀಸ್ ಪೂಜೆ ಮಾಡೋದಕ್ಕೆ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಆಲ್ರೆಡಿ ಮನೇಲಿ ಪೂಜೆ ಆಗಿದೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನಾನು ಹೇಳಿದ್ದೆ ಎಲ್ರಿಗೂ ಹೊಸ ಆಫೀಸ್ ತೋರಿಸ್ತೀನಿ ಅಂತ. ಆ್ಯಂಡ್ ಇದು ನಮ್ಮ ಹೊಸ ಆಫೀಸ್ ಹೊರಗಡೆ. ಸೊ ಇಲ್ಲೂ ಕೂಡ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಇವಾಗ ನಮ್ಮ ಹೊಸ ಆಫೀಸ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್. ಇಲ್ಲಿ ನಾವು ಆಲ್ರೆಡಿ ಕಾಳುಗಳನ್ನು ಹುರಿದಿಟ್ಟಿದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕ್ಸಕ್ಕೆ ಇಟ್ಟಿರೋ ಅಂಥದ್ದು. ಇದನ್ನೆಲ್ಲ ಕ್ಲೀನಾಗಿ ಕವರ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಇದು ಸಂಜೆ ಕಾಳುಗಳನ್ನು ಹುರಿದು, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಕಾಳುಗಳನ್ನು ಹುರಿದು ಅದು ತಣ್ಣಗಾಗೋದಕ್ಕೆ ಟ್ರೈಯಲ್ಲಿ ಹಾಗೆ ಬಿಟ್ಟಿದ್ದೀವಿ. ಕೂಲ್ ಆಗಬೇಕು. ರಾಗಿನೂ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ರಾಗಿನೂ ಸ್ವಲ್ಪ ವಾರ್ಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ರೋಸ್ಟ್ ಆಗಿರುವಂಥ ಕಾಳು ಜೊತೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇದು ಈಗ ಬೆಳಗ್ಗೆ ಅಲ್ವಾ, ಇಷ್ಟರೊಳಗೆ ತಣ್ಣಗಾಗಿರುತ್ತೆ. ಆಮೇಲೆ ಇದನ್ನು ಮತ್ತೆ ಇನ್ನೊಂದು ಟ್ರೈಗೆ ಹಾಕಿ ನಾವು ಮಿಲ್ಗೆ ಕಳಿಸ್ಕೊಡ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, 2 ಒಲೆಯಿಂದ ಸ್ಟಾರ್ಟ್ ಆಗಿ ಇವಾಗ 4 ಒಲೆ ಆಗಿದೆ, 4 ಸ್ಟವ್ ಆಗಿದೆ. ಸೊ ಇಲ್ಲಿ ನಾವು ಕಾಳು ಹುರಿಯೋದು. ಆ್ಯಂಡ್ ಅಲ್ಲಿ ಭಗವಂತನ ಆಶೀರ್ವಾದ ಇರಲಿ ಅಂತ ಒಂದು ಫೋಟೋ ಹಾಕಿದ್ದೀನಿ. ಆ್ಯಂಡ್ ಈ ಟ್ರೈಯಲ್ಲಿ ನಾವು ನಮ್ಮ ಮಾಲ್ಟ್ ಪೌಡರ್ನ ಫಿಲ್ ಮಾಡಿಟ್ಟಿದ್ದೀವಿ. ಎಲ್ರಿಗೂ ಇದೇ ಒಂದು ಬಾಕ್ಸೇ ಹೋಗೋದು. ಆ್ಯಂಡ್ ಇಲ್ಲಿ ನನ್ನ ಫೋಟೋ ಹಾಗೆ ಈವೆಂಟ್ಗೆ ಮಾಡಿಸಿದ್ದು, ಅದನ್ನು ತಂದು ಇಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಇದು ನಾನು ಮತ್ತು ಅಜಯ್ ಅವರು ಕೂತ್ಕೊಳ್ಳೋ ಅಂಥ ಜಾಗ. ಇಬ್ಬರಿಗೂ ಒಂದು ಚೇರ್ ಇಟ್ಟಿದ್ದೀವಿ. ಹಾಗೆ ಪೂಜಾ ರೂಮ್ ಕೂಡ ಅಲ್ಲೇ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಎಲ್ಲ ಥಿಂಗ್ಸ್ಗಳನ್ನು ಇಟ್ಕೊಳ್ಳೋ ಅಂಥ ಸ್ಟೋರೇಜ್ ಅಂದ್ಕೊಳ್ಬೋದು. ಬಾಕ್ಸ್ ಆ್ಯಂಡ್ ರಾಗಿ ಎಲ್ಲನೂ ಇಲ್ಲಿ ಇಟ್ಟಿರ್ತೀವಿ. ಸೊ ಇದಿಷ್ಟು ಸ್ಟೋರೇಜ್ ಆಗಿರುತ್ತೆ. ಆ್ಯಂಡ್ ನಾವು ಕೂತ್ಕೊಳ್ಳೋ ಟೇಬಲಿಂದ ಯಾರಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ದೇವೋತ್ತಮ ಪರಮ ಪುರುಷ. ಅವನು ಎಲ್ಲ ಕಡೆ ಇದ್ದಾನೆ. ಹಾಗೆ ಅಲ್ಲೂ ಇರಲಿ ಅಂತ ಒಂದು ಪೇಂಟಿಂಗ್ ಸ್ಟಿಕ್ಕರ್ನ ಅಲ್ಲಿ ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಅಜಯ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರೋ ಪ್ರತಿಯೊಂದು ಏನಂತಾರೆ, ರಾಗಿ ಚೀಲ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ನಾವು ನಿಮಗೆ ಕಳಿಸ್ಕೊಡೋ ಅಂತಹ ಮಾಲ್ಟ್ ರೆಡಿ ಆಗಿರುವಂತಹ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಿದ್ದಾರೆ ಅಜಯ್ ಅವರು. ಸೊ ಬರೀ ಪೂಜೆ ಅಲ್ಲ, ಇದ್ರ ಜೊತೆ ಒಳ್ಳೆ ಒಂದು ಕಾಳಜಿನೂ ಇರುತ್ತೆ. ಆ್ಯಂಡ್ ಒಂದು ಹೈಜಿನ್ನಾಗಿ ಕಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಪೂಜೆ ಮನೋಭಾವ ಏನಂತಂದರೆ ಅದೊಂದು ಭಯ ಭಕ್ತಿ. ನೀವು ಅಂದ್ಕೊಳ್ಬೋದು, ಈ ಒಂದು ಜಾಗನೇ ನಮಗೆ ದೇವಸ್ಥಾನ ಇದ್ದಾಗೆ. ಏಕೆಂದರೆ ಇಲ್ಲಿ ನೀವು ನಮಗೆ ಈ ಒಂದು ಬದುಕನ್ನು ಕಟ್ಕೊಡೋದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಮಾಲ್ಟ್ ಒಂದು ಎಮೋಷ್ನಲ್. ನನಗೆ ನನ್ನ ಸ್ಟೋರಿ ನೋಡಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬರೀ ಮಾಲ್ಟ್ ಅಷ್ಟೇ ಅಲ್ಲ, ನಮ್ಮ ಕಡೆಯಿಂದ ಯಾವುದೇ ಒಂದು ಪ್ರಾಡಕ್ಟ್ ಬಂದರೂ ಅದರಲ್ಲಿ ಒಂದು ಕಾಳಜಿ ಇರುತ್ತೆ, ಪ್ರೀತಿ ಇರುತ್ತೆ. ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ಹೈಜಿನ್ನ ಮೇಂಟೈನ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟನ್ನು ನಿಮಗೆ ಕಳಿಸ್ಕೊಡ್ತೀವಿ. ಆಫೀಸ್ ತೋರಿಸೋದು ಇಷ್ಟೇ ಅಲ್ಲ, ಬ್ಯಾಕ್ ಸೈಡು ಇನ್ನೂ ಜಾಗ ಇತ್ತು, ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಬೆಳಗ್ಗೆ ಇನ್ನೊಂದು ನಮ್ಮ ಹಳೆಯ ಆಫೀಸ್ ಪೂಜೆ ಮಾಡಬೇಕು. ಸೊ ಹಾಗಾಗಿ
ಪ್ರತಿಯೊಬ್ಬರಿಗೂ ಧನ್ಯವಾದ. ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋಂತಹ ಪ್ರತಿಯೊಬ್ಬ ಕಸ್ಟಮರ್‌ಗೂ ಹಾಗೆ ಯೂಟ್ಯೂಬ್ ನೋಡ್ತಾ ಇರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್‌ಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈಗ ಇನ್ನೊಂದು ಹೊಸ ಆಫೀಸ್ ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು. ಈಗ ಹಳೆ ಆಫೀಸ್ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಆಯಿಲ್ ಪ್ರಿಪೇರ್ ಮಾಡ್ತೀವಿ. ನನಗೆ ಮಾಲ್ಟ್ ಅದು ಫುಡ್ ಆಗಿರೋದ್ರಿಂದ ತುಂಬ ಹೈಜಿನಿಕ್ ಆಗಿ ಮಾಡಬೇಕು ಅಂತ ಅಲ್ಲಿ ಯಾವುದೇ ರೀತಿಯಾದಂತಹ ನಾನು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದು ಇಟ್ಕೊಂಡಿಲ್ಲ. ಸೊ ಹಳೆ ಆಫೀಸಲ್ಲೇ ನಾವು ಆಯಿಲ್ನ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಆದಮೇಲೆ ಮನೆಗೆ ಬಂದು ಇಲ್ಲಿ ಪೂಜೆ ಆಗಿರುತ್ತೆ. ಬಂದಮೇಲೆ ಧೂಪ ಮತ್ತು ಆರತಿನ ಬೆಳಗ್ತೀನಿ. ಸೊ ಇದಿಷ್ಟಾಗಿತ್ತು. ಆ್ಯಂಡ್ ಬ್ಯಾಕ್ ಟು ನನ್ನ ವರ್ಕ್ ಅಂತಲೇ ಹೇಳ್ಬೋದು. ಇಲ್ಲಿ ಕೊಬ್ಬರಿನ ಒಣಗಿಸ್ತಾ ಇದ್ದೀವಿ. ಕೊಬ್ಬರಿನ ಒಣಗಿಸಿ ಆಯಿಲ್ ಮಾಡೋದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದಿಷ್ಟು ಕೆಲಸ ನಡೀತಾ ಇರುತ್ತೆ. ಆ್ಯಂಡ್ ಇದು ಬಿಡಿ 2:00 ರೊಟೀನ್ ನನಗೆ ವರ್ಷಕ್ಕೊಂದ್ಸರಿ ದುರ್ಗಾ ಪೂಜೆ ನವರಾತ್ರಿ ಪೂಜೆಯಲ್ಲಿ ವರ್ಷಕ್ಕೊಂದ್ಸರಿ ಈ ಥರ ಮಾಡ್ತಾ ಇರ್ತೀನಿ. ಬಟ್ ನಾರ್ಮಲ್ ಡೇಸಲ್ಲಿ ನಾನು 4:00 ಎದ್ದರೆ ಸೊ ನೈಟ್ 11ವರೆಗೂ ನಂಗೆ ಮಲ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ಅಷ್ಟು ಕೆಲಸ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು, ಮಾಲ್ಟ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಹಾಗೆ ಮುಂದೆ ಇನ್ನೂ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ನನ್ನ ಮೈಂಡಲ್ಲಿದೆ. ಖಂಡಿತವಾಗ್ಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಪ್ರಾಡಕ್ಟ್ಗಳನ್ನ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ಖಂಡಿತ ಕೊಡೋ ಅಂತಹ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ. ಹಾಗೆ ನಮ್ಮ ಹೊಸ ಆಫೀಸ್ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಡೀಟೇಲ್ ಆಗಿ ಹೊಸ ಆಫೀಸ್ ವಿಡಿಯೋ ಮಾಡ್ತೀನಿ. ಸೊ ಬೆಳಗ್ಗೆ ಆಗಿರೋದ್ರಿಂದ ಎಲ್ಲ ಕಡೆ ಪೂಜೆ ನಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಶಾರ್ಟ್ ಆಗಿ ವಿಡಿಯೋ ಮಾಡಿದೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.